ನಾಯಿ ಮರಿಗೆ ಹೊಡೆಯುವುದಿಲ್ಲ ಅವನು. ಒಂದು ನಮ್ಮಲ್ಲಿ ಒಂದು ನಾಯಿ ಉಂಟು, ಅದು ಸಹ ನಾವು ನೋಡಿದ್ರೆ ಅವನು ಬೈತಾನೆ, ಯಾಕೆ ಹೊಡೆಯುವುದು ಅಂತ. ಅಲ್ಲೇ ಮಲ್ಕೊಂಡಿದ್ದಾಳೆ ಅವಳು ಕೂಡ, ತಾಯಿ ಮಗಳು ಅಲ್ಲೇ ಮಲ್ಕೊಂಡಿದ್ದಾರೆ ಇಬ್ಬರು ಕೂಡ. ಸರಿಯಾಗಿ ಊಟ ಕೂಡ ಮಾಡ್ತಾ ಇಲ್ಲ ಅಂತೆ. ನೀವು ನೋಡಿದ್ರಲ್ಲಿ ಗೊತ್ತಾಗುತ್ತೆ, ಗಂಜಿಯನ್ನು ಇಟ್ಟಿದ್ದಾರೆ, ಅದರಲ್ಲಿ ಊಟ ಮಾಡ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ಗಂಜಿಯನ್ನು ತಿಂತಾ ಇದ್ದಾರಂತೆ. ಇಂಥ ಪರಿಸ್ಥಿತಿ ಯಾರಿಗೂ ಹೆತ್ತವರಿಗೂ ಬರಬಾರ್ದ್ರಿ, ಅಥವಾ ಇಂಥ ಮಕ್ಕಳು ಯಾರಿಗೂ ಕೂಡ ಹುಟ್ಟಬಾರ್ದು ಅಂತೇಳಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಬೆಳ್ತಂಗಡಿಯ ಒಡಿಲಾಡಕ್ಕೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಚೇತನ್ ಅನ್ನುವಂಥ ಯುವಕ ಲಾವಣ್ಯ ಅನ್ನುವಂಥ ಯುವತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂಥ ಘಟನೆ. ನಾವಿವತ್ತು ಚೇತನ್ನ ಮನೆಗೆ ಬಂದು ನಿಂತಿದ್ದೀವಿ. ಅವನ ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ, ತಂದೆ ತಾಯಿ ಮತ್ತು ಅಕ್ಕ ಏನು ಮಾಡ್ತಾ ಇದ್ದಾರೆ, ತಂದೆಯವರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಪಡ್ತೇನೆ. ಚೇತನ್ ರವರ ತಂದೆ ಪುರುಷೋತ್ತಮ್ ರವರು ಕೂಡ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ನಾನೂ ಕೂಡ ಹೇಳಿದೆ ಅವರಿಗೆ, ಅಂದರೆ ತಾಯಿಯನ್ನು ನೋಡುವಾಗ ತುಂಬಾ ಬೇಸರ ಆಗುತ್ತೆ. ಅವರು ಮಲಗಿದ್ದಲ್ಲೇ ಇದ್ದಾರೆ, ಊಟನೂ ಕೂಡ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದಾರೆ ಅಂತ ಟೆನ್ಷನ್ ಮಾಡ್ತಾ ಇದ್ದಾರೆ. ಅವಳ ಮಗಳೂ ಕೂಡ ಮಲಗಿದ್ದಾಳೆ. ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆಗಿದ್ದು ಹಾಗೆ ಹೋಗಿದೆ. ನಿಮ್ಮ ಪ್ರೀತಿ 10, 18, 20 ವರ್ಷದ ಪ್ರೀತಿಯನ್ನೇ ಅವನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ನಿಮ್ಮ ಪ್ರೀತಿ ಬಗ್ಗೆ ಯಾರೋ ಒಬ್ಳು 2 ವರ್ಷದ ಹಿಂದೆ ಸಿಕ್ಕಿದವಳ ಪ್ರೀತಿಗೋಸ್ಕರ ಅವರು ಈ ರೀತಿಯಾಗಿ ಮಾಡಿದ. ಸೊ ಹಾಗಾಗಿ ನಿಮ್ಮ ಮಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮಗಳಿಗೆ ಮದುವೆ ಮಾಡಿ, ಅವಳ ಏನು ಮಗು ಆಗುತ್ತೆ ಅದರಲ್ಲಿ ಇವನು ನೋಡಿ ಅಂತಾನು ಕೂಡ ಹೇಳಿದ. ಅವ್ರ ತಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವ ರೀತಿಯಾಗಿ ಇದ್ದ, ಎಷ್ಟು ವರ್ಷದಿಂದ ಇವರಿಗೆ ಲವ್ ಇತ್ತು, ಏನಾದರೂ ನಿಮ್ಗೆ ಗೊತ್ತಿದೆಯಾ? ಇದಲ್ಲ, ಅಥವಾ ಎಷ್ಟು ವರ್ಷದಿಂದ ಗೊತ್ತಿಲ್ಲ. ಇವನು 10th ಏನೋ ಇದ್ದ, ಅವಾಗ ಹೋಗ್ತಾ ಬರ್ತಾ ಎಲ್ಲ ಇದ್ರಲ್ಲ ಅಲ್ಲಿಗೆ. ಹಾಗೆ ಅದು ಲವ್ ಇದು ಎಂತ ಪ್ರೇಮನ ಅಲ್ವಾ, ಒಂದು ಸಲಿಗೆ ಅಂತೇಳಿ ಇರ್ತವಲ್ಲ, ಹಾಗೇನಂತ ಗೊತ್ತಿಲ್ಲ ನನಗೆ. ಅದು ಸಂಬಂಧಿಕರ ಮನೆಯ ಸಂಬಂಧಿಕರೇ, ದೂರದ್ದು. ಹೌದು. ಅಲ್ಲಿಗೆ ನೀವು ಕೂಡ ಹೋಗಿ ಬರ್ತಾ ಇದ್ರೆ ಹೇಗೆ? ಇಲ್ಲ, ನಾನು ಕಮ್ಮಿ ಹೋಗುದಿಲ್ಲ ಎಲ್ಲಿಗೂ ಸಹ, ಮನೆಯಲ್ಲಿ ಇರೋದು ಹೆಚ್ಚಿಗಾಗಿ. ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಗಳು ಏನಾದರೂ ಹೋಗ್ತಾ ಇದ್ರಲ್ಲಿ? ಫಂಕ್ಷನ್ ಏನಿದ್ರೆ ಅಲ್ಲ, ಈ ಹುಡುಗಿಯ ಮನೆಗೆಲ್ಲ, ಅಲ್ಲಿ ಅವಳ ತಂಗಿ ಮನೆಗೆ, ಪಕ್ಕದ ಮನೆ, ಇವಳ ತಂಗಿ ನನ್ನ. ಹೌದೌದು. ಅಲ್ಲಿ ಮದುವೆ ಮಾಡಿ ಕೊಟ್ಟ. ಹೌದೌದು. ಸೊ ಅಲ್ಲಿ ಹೋಗ್ತಾ ಬರ್ತಾ ಇದ್ರು. ಸೊ ಎಂತಕ್ಕಾದ್ರೂ ಹೋಗ್ತಾರೆ. ಆಗ ಇವರಿಗೆ ಪರಿಚಯ ಆಗಿದೆ ಅಂತ ಹೇಳಿ ಇರ್ಬೋದು. ಸೊ ಇವನು ಕೂಡ ಆಗಾಗ ಹೋಗಿ ಬರ್ತಾ ಇದ್ದ? ಇಲ್ಲ, ಇವನು ಹೋಗ್ತಾ ಇರಲಿಲ್ಲ. ಒಮ್ಮೆ 2 ಸಲ ಏನೋ ಹೋಗಿರ್ಬೋದು ಅಷ್ಟೇ. ಹೋಗುವಾಗ ಈಗ ಪರಿಚಯ ಆದದ್ದೇ ಏನೋ. ಇವರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಮಾತಾಡ್ತಾ ಇದ್ರು, ಚಾಟಿಂಗ್ ಅಲ್ಲಿ ಇದ್ರು, ಅಥವಾ ತಿರುಗಾಡಿಗೆ ಹೋಗ್ತಾ ಇದ್ರು ಅಂತದ್ದು ಏನಾದ್ರು ಗೊತ್ತಿತ್ತು? ಮಾಹಿತಿ ಇಲ್ಲ. ಇಲ್ಲ, ಅದು ಗೊತ್ತಾಗಲ್ಲ. ಈಗಿನ ಮಕ್ಕಳದ್ದು ಗೊತ್ತಾಗ್ತದೆ ಯಾವುದು ಏನು ಆಗ್ತದೆ. ಈಗ ಅವಳ ಬಗ್ಗೆ ಏನಾದರೂ ನಿಮ್ಮ ಹತ್ರ ಹೇಳ್ತಾ ಇದ್ನ ಸರ್? ಅಂತ ಹೇಳಿದ್ರೆ ನಾನು ಅವಳು ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ, ಇವಳು ನನ್ನನ್ನು ಮದುವೆ ಆಗುವ ಹುಡುಗಿ ಅಂತೇಳಿ ಏನಾದರೂ ಹೇಳ್ತಾ ಇದ್ನ? ಇಲ್ಲ, ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿದ್ದ. ನಮ್ಮ ಹತ್ರ ಹೇಳಿಲ್ಲ, ಬೇರೆ ಯಾರ ಹತ್ರ ಹೀಗೆ ಅವರ ಫ್ರೆಂಡ್ಸ್ ಹೇಳ್ತಾ ಇದ್ದಂತೆ, ಹಾಗೆ ಮಾಡ್ತಾ ಇದ್ದೇನೆ ಅಂತೇಳಿ. ಅವಳಂತಲ್ಲ, ಇಬ್ರು ಒಟ್ಟಿಗೆ ಪ್ರೀತಿ ಮಾಡ್ತಾ ಇದ್ರು ಅಂತೇಳಿ. ಇವನೊಬ್ಬನಿಂತಲ್ಲ, ಒಟ್ಟಿಗೆ ಮಾಡ್ತಾ ಇದ್ರು ಅಂತ. ಅದಕ್ಕೆ ಮೇಲೆ ನಮಗೇನು ಗೊತ್ತಿಲ್ಲ. ಯಾವಾಗ ಕಡೆಯ ಬಾರಿಗೆ ಮನೆಗೆ ಬಂದಿದ್ದವನು? ಯಾವಾಗ? ಮೊನ್ನೆ ಅಂದರೆ ಅದು ಶನಿವಾರ ಬಂದಿದ್ದ. ಶನಿವಾರ, ಆದಿತ್ಯವಾರ, ಸೋಮವಾರ, ಮಂಗಳವಾರ ಬೆಳಿಗ್ಗೆ ಬೆಂಗಳೂರಿಗೆ ಹೋಗಿದ್ದ. ಹೌದು, ಹೇಳಿದ್ರು ರಜೆ ಇತ್ತಂತೆ. ಇಲ್ಲಿದ್ದ. ಹೌದೌದು, ಶನಿವಾರ ಆದಿತ್ಯವಾರ ಮೊನ್ನೆ ಒಂದು ವಾರದ ಹಿಂದೆ ಅದು ರಜೆ ಇತ್ತು ಅವನಿಗೆ. ಶುಕ್ರವಾರ ಅಲ್ಲ, ಶನಿವಾರ ಆದಿತ್ಯವಾರ ರಜೆ ಕಂಪನಿಗೆ ಬಂದು ಇಲ್ಲಿದ್ದ. ಮತ್ತು ಮಂಗಳವಾರ ಬೆಳಿಗ್ಗೆ ಬೇಗ ಹೋಗಿದ್ದ ಅಲ್ಲಿಗೆ ಡ್ಯೂಟಿಗೆ. ಅಷ್ಟು ಗೊತ್ತುಂಟು ನಮಗೆ. ನಂತರ ಯಾವಾಗ ಬಂದದ್ದು ಮಂಗಳೂರಿಗೆ? ಅದು ಗೊತ್ತಿಲ್ಲ, ಅದು ಮನೆಗೆ ಬರಲಿಲ್ಲ ಅವನು. ಮೊನ್ನೆ ಶನಿವಾರ ಮನೆಗೆ ಬಂದು ಹೋಗಿದ್ದಾನೆ, ಬೆಂಗಳೂರಿಗೆ ಹೋಗಿದ್ದಾನೆ. ನಂತರ ಮನೆಗೆ ಬರಲೇ ಇಲ್ಲ. ಆ ಕೃತ್ಯ ನಡೆಯುವ ಮನೆಯಲ್ಲಿ ಇದ್ದು ಹೋಗಿಲ್ಲ? ಇಲ್ಲ 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 ಇಲ್ಲ, ಗೊತ್ತಿಲ್ಲ ನಮಗೆ. ಇಲ್ಲ, ಫೋನ್ ಸಹ ಮಾಡಲಿಲ್ಲ. ಕಡೆ ಬಾರಿಗೆ ಅಂದರೆ ಯಾವಾಗ? ಯಾವಾಗ ಲಾಸ್ಟ್ ನಿಮಗೆ ಫೋನ್ ಮಾಡಿದ್ದ ಅವನು? ಅಷ್ಟು ಅಂದರೆ ಕೃತ್ಯ ನಡೆದ ಮೇಲೆ ಅಲ್ಲ, ಕೃತ್ಯ ನಡೆಯೋಕ್ಕಿಂತ ಮುಂಚೆ? ಇಲ್ಲ, ಫೋನ್ ಮಾಡಲಿಲ್ಲ ಅವನು. ಹೋದವನು ಫೋನೇ ಮಾಡಲಿಲ್ಲ. ನಾನೊಂದು ಫೋನ್ ಮಾಡಿದೆ ಅವನಿಗೆ, ಅವನು ರಿಸೀವ್ ಮಾಡಲಿಲ್ಲ. ಅದರ ಮೇಲೆ ಗೊತ್ತಿಲ್ಲ. ಈ ಕೃತ್ಯ ನಡೆದ ನಂತರ ಏನಾದರೂ ಫೋನ್ ಮಾಡಿದ್ನ ನಿಮಗೆ? ಕೃತ್ಯ ನಡೆದ ನಂತರ ಫೋನ್ ಒಮ್ಮೆ ಮಾಡಿದ್ದ.
ಅದು ಬೆಳಿಗ್ಗೆ ಫೋನ್ ಮಾಡಿದೆ, ಹೀಗೆ ವಿಷ ತಗೊಂಡಿದ್ರೆ ನನಗೆ ಇದು ಎಂತ ಹೊಟ್ಟೆ ನೋವು ಆಗ್ತಾ ಇದೆ ಅಂತೇಳಿ. ಅವಾಗ ಪೊಲೀಸ್ನವ್ರು ಇದ್ರು ಇಲ್ಲಿ. ಹೌದು ಹೌದು, ಅವ್ರ ಹತ್ರನೇ ಕೊಟ್ಟೆ ನಾನು ಮೊಬೈಲ್. ಅವರೇ ಮಾತಾಡಿದರು, ಹೀಗೆ ಹೀಗಿದ್ದಾನೆ ಅಂತೇಳಿ ಅಂತ ಹೇಳಿದೆ. ಅವರೇ ಮಾತಾಡಿದರು. ಮತ್ತೆ ಇಲ್ಲಿ ಮಾತಾಡಿ ನಮ್ಮ ಹತ್ರ ತಗೊಂಡೆಲ್ಲ ಹೋದ್ರು ಅವರು. ಹೌದು. ಹ್ಞೂ, ತಕ್ಷಣದಲ್ಲ, ಅಲ್ಲಿ ಒಂದು ಅರ್ಧ ಗಂಟೆ ಏನೋ ಇದ್ದರು, ಮತ್ತೆ ಹೋದ್ರು ಸೀದಾ. ನಿಮ್ಗೆ ಅವನ ಮೊಬೈಲಿಂದಲೇ ಫೋನ್ ಮಾಡಿದ್ದ ಬೇರೆಯವರ ಮೊಬೈಲ್ ಅದು ಯಾವ್ದು ನಂಬರ್ ಅಂತ ಗೊತ್ತಿಲ್ಲ ನನಗೆ. ಫೋನ್ ಮಾಡಿದ ತಕ್ಷಣ ಹೇಳಿ ಏನು ಹೇಳಿದೆ ಸರ್? ಏನು ಹೇಳಿಲ್ಲ ನನ್ನ ಹತ್ರ. ಹೊಟ್ಟೆ ನೋವು ಆಗ್ತದೆ ಅಂತ ಹೇಳಿದ. ವಿಷ ತಗೊಂಡಿದ್ದೇನೆ, ಅದಂತೆ ಪಾಯ್ಸನ್ ತಗೊಂಡಿದ್ದೆ, ಹೊಟ್ಟೆ ನೋವು ಆಗ್ತಾ ಉಂಟು ನನಗೆ, ಎಂತ ಮಾಡಬೇಕು ಅಂತ. ಎಂತ ಮಾಡೋದು, ಪೊಲೀಸ್ನವರು ಇದ್ದಾರೆ ಅಲ್ಲಿ, ಕೃತ್ಯ ನಡೆದದ್ದು ಗೊತ್ತಾಗಿದೆ, ಅದಕ್ಕೆ ಅವ್ರ ಹತ್ರ ಕೊಡ್ತೇನೆ ಅಂತ ಹೇಳಿದೆ. ಅವ್ರ ಹತ್ರ ಅವರು ಮಾತಾಡಿದರು. ಏನಾದರೂ ಸರೆಂಡರ್ ಆಗ್ತೀನಿ ಏನಾದರೂ ಹೇಳಿದ್ರು? ಅದು ನಾನು ಹೇಳಿದೆ ಅವರಿಗೆ, ಸರೆಂಡರ್ ಆಗಬೇಕಷ್ಟೇ, ಮತ್ತೆಂತ ಮಾಡೋದು ಅಂತ ಹೇಳಿದೆ. ಎಲ್ಲಿದ್ದಾನೆ ಏನು ಎತ್ತ ಅಂತೇಳಿ ಹೇಳಿಲ್ಲ? ಎಲ್ಲಿದ್ದ ಅಂತ ಹೇಳಿಲ್ಲ, ಅದು ಮಂಜೂರು ಆ ಸೈಡ್ ಇದ್ದೇನೆ ಅಂತ ಹೇಳಿದ. ಎಷ್ಟು ಕಷ್ಟಪಟ್ಟು ಸಾಕಿದ್ರಿ ಸರ್ ಅಂತ ಹೇಳಿದ್ರೆ, ನಾನು ಇಲ್ಲಿ ಕೇಳ್ಪಟ್ಟೆ ನಿಮ್ಮ ಸಂಬಂಧಿಕರು ಕೂಡ ಹೇಳಿದ್ರು, ಒಂದು ಇದು ಮನೆ ಮಾಡಿದ್ರಿ ಅಥವಾ ಏನೋ ಕರಿಮನೆ ಮಾರಿ ಅದರ ಅವಾಗ ಅವಾಗ ಈಗ ಈ ತೋಟ ಮಾಡುವ ಮೊದಲು ಯಾವುದಿತ್ತು, ನೀರು ತೆಗಿಬೇಕಲ್ಲ, ಅಲ್ಲ ಕೊಳವೆ, ಅದಕ್ಕೆ ಕೃಷಿಗೆ ನೀರು ಹಾಕಬೇಕಾದ್ರೆ ಕೊಳವೆ ಇದ್ದೀವಿ. ಅವಾಗ ನಮ್ಮ ಹತ್ರ ದುಡ್ಡಿರಲಿಲ್ಲ, ಆರ್ಥಿಕ ಸ್ಥಿತಿ ಒಳ್ಳೆದಿರಲಿಲ್ಲ, ಅದಕ್ಕೆ ಕರಿಮನೆ ಅಡವಿಟ್ಟು ಅಡವಿಟ್ಟಿದ್ದಲ್ಲ, ಮಾರಿದ್ದೆ. ಅವಾಗ ಮಾರಿ ಇದು ನೀರು ಮಾಡಿದ್ದು. ಅದರ ನಂತರ ತೋಟ ಸ್ವಲ್ಪ ಸ್ವಲ್ಪ ಕೃಷಿ ಮಾಡ್ತಾ ಬಂದದ್ದಷ್ಟೇ. ಕಷ್ಟಪಟ್ಟು ಕಲಿಸಿದ್ದೀರಿ ಇಬ್ಬರು ಮಕ್ಕಳನ್ನು ಅಂತೇಳಿ ನಾನು ಕೇಳ್ಪಟ್ಟೆ ಸರ್. ಒಂದು ಏನು ಮನೆ ಅರ್ಧದಲ್ಲಿ, ನಂಗೆ ಗೊತ್ತಿಲ್ಲ ಅದು ಸತ್ಯನ ಸುಳ್ಳ ಅಂತೇಳಿ. ಅಲ್ಲ ಅಲ್ಲ ಮನೆ ಅವನು ಕಳಿಯೋಕ್ಕೆ ದುಡ್ಡಿಲ್ಲ ಅಂತೇಳಿ ಮನೆಯನ್ನು ಅರ್ಧದಲ್ಲಿ ನಿಲ್ಲಿಸಿ ಅವರಿಗೆ ಕಳಿಸಿ ನಂತರ ಏನೋ ಆ ಥರ ಮಾಡಿದ್ದೀರ? ಹೌದು, ಲಾಸ್ಟ್ ಮೂಮೆಂಟಲ್ಲಿ ಅದು ಇವ್ರ ಮಗಳು ಸಹ MBA ಮಾಡಿದ್ದಲ್ಲ, ದುಡ್ಡು ಇರಲಿಲ್ಲ, ಹಾಗೆ ಸ್ವಲ್ಪ ನಿಲ್ಲಿಸಿದಾಗ ನನ್ನ ಕೆಲಸ. ಮಗಳಿಗೂ ಕೂಡ ಎಂಗೇಜ್ಮೆಂಟ್ ಆಗಿತ್ತು ಅಂತೇಳಿ ಕೇಳ್ಪಟ್ಟೆ. ಎಂಟ್ ಆಗಲಿಲ್ಲ, ಅದು ಪ್ರೊಫೆಸರ್ ಬಂದಿತ್ತು, ಅದು ಇದು ಡೇಟ್ ಫಿಕ್ಸ್ ಮಾಡಿದ್ದೇವೆ ಅಷ್ಟೇ. ಒಳ್ಳೆ ಫ್ಯಾಮಿಲಿ ಅವರು. ಏನು ಹೇಳ್ತಿದ್ದ ಅಕ್ಕನ ಮದುವೆನ ಬಗ್ಗೆ? ಅದು ನಡೆಸಬೇಕು ಅಂತ ಹೇಳಿದ್ದು ಇದ್ದಿದ್ದ, ಒಳ್ಳೆ ಖುಷಿ ಇತ್ತು ಅವನಿಗೆ, ಮದುವೆ ಮಾಡಬೇಕು ಅಂತೇಳಿ. ಏನಾದರೂ ಫೋನ್ ಮಾಡಿದ್ರಾ? ಯಾರು? ಅಮ್ಮ. ನಾವು ಅಮ್ಮನ ಮಾಡಲಿಲ್ಲ, ಅವರು ಸಹ ಮಾಡಲಿಲ್ಲ. ಹೆಂಡತಿ ಊಟ ಮಾಡ್ತಾ ಇಲ್ವಾ? ಇಲ್ಲ, ಈಗ ಸರಿ ಕಟ್ಟಿ ಊಟ ಮಾಡ್ತಿಲ್ಲ. ಹೌದು. ಹಿಂಗೆ ಆದರೆ 1 ವಾರದ ಹಿಂದೆ ಬಂದು ಹೋದವನು ನಂತರ ಕಾಲೇ ಮಾಡಿಲ್ಲ, ನಂತರ ಕಾಲ್ ಮಾಡಿದ್ದೆ ನಾನು ವಿಷ ತಗೊಂಡಿದ್ದೀನಿ ಅಂತೇಳಿ. ಬೆಳಿಗ್ಗೆ ಅಂತ ಅಷ್ಟೇ. ನಿಮ್ಮ ಮಗ ಈಗ ಅಲ್ಲಿ ಕೊಚ್ಚಿ ಕೊಲೆ ಮಾಡಿ ಹೋಗಿದ್ದಾನೆ, ವಿಡಿಯೋలో ವೈರಲ್ ಆಯಿತು. ನಂಬೋಕೆ ಒಂದ್ಸಲ ಸಾಧ್ಯ ಆಯ್ತಾ ಸರ್ ಅದು ನಿಮ್ಮ ಮಗನೇ ಅಂತೇಳಿ? ಇಲ್ಲ, ನಮ್ಮಂಥ ಸ್ಥಿತಿಯಲ್ಲಿ ಇಲ್ಲ, ಅಷ್ಟು ಒಳ್ಳೆ ಹುಡುಗ ಅವನು. ಅಂತ ಕೃತ್ಯ ಅವತ್ತು ಯಾವುದಕ್ಕೂ ಅವನು ನಾಯಿ ಮಾರಿಗೆ ಹೊಡೆಯುವುದಿಲ್ಲ ಅವನು. ಒಂದು ನಮ್ಮಲ್ಲಿ ಒಂದು ನಾಯಿ ಉಂಟು, ಅದು ಸಹ ನಾವು ನೋಡಿದ್ರೆ ಅವನು ಬೈತಾನೆ, ಯಾಕೆ ಹೊಡೆಯುವುದು ಅಂತೇಳಿ. ಅಂಥವನು ಹೇಗೆ ಎಂತ ಆಯಿತು ಅಂತ ನಮಗೆ ಗೊತ್ತಿಲ್ಲ. ಚಿಕ್ಕನಿಂದ ಸ್ವಭಾವ ಹೇಗಿತ್ತು ಅವನು? ತುಂಬ ಕೋಪಿಷ್ಟ ವ್ಯಕ್ತಿಯ ಅಥವಾ ಹೇಗೆ? ತುಂಬ ಸ್ವಭಾವ, ಸಾಧು ಸಾಧು, ಎಂತ ಅದು ಸಾಧು ಅಂದರೆ ತುಂಬ ಸಾಧು. ಇಲ್ಲ, ಯಾರ ಗಂಟೆಗೂ ಹೋಗುದಿಲ್ಲ, ಯಾರ ಹತ್ರ ಕೇಳಿದ್ರು ಗೊತ್ತಾಗ್ತದೆ. ಫ್ಯಾಮಿಲಿಯಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಆಗುವಂಥದ್ದು ಘಟನೆ ಸರ್? ಮತ್ತು ಆಗಿಲ್ಲ, ಇದು ಆಗಿದ್ದೇ ನಮಗೆ ಎಂತ ಆಶ್ಚರ್ಯ ಆಗ್ತಾ ಇದೆ ಈಗ. ಇಲ್ಲ, ಇಷ್ಟು ಕೋಪಿಷ್ಟರು ಯಾರು ಕೂಡ ಇಲ್ಲ ಇಲ್ಲ, ಒಂದೆರಡು ಮಾತು ಬರ್ಬೋದು, ಅದು ಬೇರೆ ವಿಷಯ. ನಾರ್ಮಲ್ ಅಷ್ಟೇ. ನಾನು ಹೇಳೋದು ಸರ್ ನಿಮಗೆ, ದಯಮಾಡಿ ಹೇಳ್ತಾ ಇದ್ದೇನೆ, ಕೈ ಮುಗಿದು ಹೇಳ್ತಾ ಇದ್ದೇನೆ, ಏನು ಟೆನ್ಷನ್ ಮಾಡೋಕೆ ಹೋಗಬೇಡಿ. ಯಾಕಂತೇಳಿದ್ರೆ ನಿಮ್ಮ ಮಗ ಮಾಡಿರುವಂಥದ್ದು ತಪ್ಪೇ. ಒಬ್ಬರನ್ನು ಕೊಳ್ಳೋದು ಅಂತ ಹೇಳಿದ್ರೆ ಯಾರಿಗೂ ಕೂಡ ಇದಿಲ್ಲ. ನೀವೀಗ ಟೆನ್ಷನ್ ಮಾಡಿ ಕೂತ್ಕೊಂಡು ಮಗ ಹೀಗೆ ಮಾಡೋನು ಅಲ್ಲ ಅಂತೇಳಿ ಟೆನ್ಷನ್ ಮಾಡಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಹೇಳ್ತೀನಿ ಸರ್, ದಯವಿಟ್ಟು ನಿಮ್ಮ ಅಮ್ಮನ ಹತ್ರನೂ ನಿಮ್ಮ ಹೆಂಡತಿ ಹತ್ರನೂ ಕೂಡ ಮಾತಾಡಿದೆ ನಾನು. ಅವ್ರು ಮಾತಾಡುವಂಥ ಪರಿಸ್ಥಿತಿಯಲ್ಲಿಲ್ಲ, ಅಥವಾ ಮಗಳ ಹತ್ರನೂ ಕೂಡ ಮಾತಾಡಿರುವಂಥ ಪರಿಸ್ಥಿತಿಯಲ್ಲಿ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಒಂದು ಹೇಳುವಂಥದ್ದು, ಅವರು ನಿಮ್ಮ ಏನು ಎಂಗೇಜ್ಮೆಂಟ್ ಆಗಿದೆ, ಐ ಮೀನ್ ಮದುವೆ ಆಗೋಕ್ಕೆ ಏನು ಡೇಟ್ ಫಿಕ್ಸ್ ಆಗಿದೆ, ಖಂಡಿತ ಅವರು ಒಪ್ಕೊಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೂ ಕೂಡ ಗೊತ್ತಿದೆ ನಿಮ್ಮ ಫ್ಯಾಮಿಲಿಯವರು ಯಾವುದೇ ರೀತಿಯಾಗಿ ತಪ್ಪು ಮಾಡಿಲ್ಲ, ಅವನು ಮಾಡಿರುವಂಥದ್ದು ತಪ್ಪು ಅಂತೇಳಿ. ಸೊ ಹೀಗಿರಬೇಕಾದ್ರೆ ಅವರು ಖಂಡಿತ ಮದುವೆಗೆ ಒಪ್ಕೊಳ್ತಾರೆ, ಒಳ್ಳೆ ರೀತಿಯಲ್ಲಿ ಮದುವೆ ಕೂಡ ಆಗುತ್ತೆ. ಸೊ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಸರ್, ಟೆನ್ಷನಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂರೋಕೆ ಹೋಗಬೇಡಿ. ನಿಮ್ಮ ಮಗಳ ಭವಿಷ್ಯದ ಬಗ್ಗೆ ಯೋಚನೆಯನ್ನು ಮಾಡಿ. ಕೇಳಿ ಸರ್, ದಯವಿಟ್ಟು ನೀವು ಊಟ ಮಾಡಿ, ನಿಮ್ಮ ಕೆಲಸ ಏನಿದೆ, ದಿನಂಪ್ರತಿ ಏನು ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಖಂಡಿತ ಮಾಡಿ. ಮತ್ತು ನಿಮ್ಮ ಮಗಳ ಭವಿಷ್ಯ, ನಿಮ್ಮ ಮಗಳಿಗೆ ಮದುವೆ ಮಾಡಿಕೊಟ್ಟು ನಿಮ್ಮ ಮಗಳಿಗೆ ಮಗುವಾಗಿ ಅದರಲ್ಲಿ ಖುಷಿಯಾಗಿರಿ ಅಂತೇಳಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇವನು ಮಾಡಿರೋದಕ್ಕೆ ಎಲ್ಲ ಸಾಕ್ಷಿ ಇದೆ, ಮತ್ತು ಅವನು ವಿಷ ಸೇವಿಸಿದ್ದಾನೆ, ಇನ್ನು ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ. ಅದರ ಬಗ್ಗೆ ನೀವು ಯಾವುದೇ ಟೆನ್ಷನ್ ಮಾಡಬೇಡಿ ನನಗೆ. ಯಾಕೆಂತ ಹೇಳಿದ್ರೆ ನಿಮ್ಮ ಮಗಳು ಮಲಗಿದ್ದಾಳೆ, ನಿಮ್ಮ ಹೆಂಡತಿ ಮಲಗಿದ್ದಾಳೆ. ಸೊ ಹಾಗಿರ್ಬೇಕಾದ್ರೆ ನೀವು ಟೆನ್ಷನ್ ಮಾಡಿದರೆ ಸರ್, ಅಥವಾ ನಿಮ್ಮ ಆರೋಗ್ಯ ಹಾಳಾದರೆ, ನಿಮ್ಮ ಹೆಂಡತಿಯ ಆರೋಗ್ಯ ಹಾಳಾದರೆ, ನಿಮ್ಮ ಮಗಳ ಪರಿಸ್ಥಿತಿ ಏನು? ನಿಮ್ಮ
ಇಡೀ ಸಮಾಜನೇ ನಿಮ್ಮ ಜೊತೆಗಿದೆ, ನಾವು ನಿಮ್ಮ ಜೊತೆಗಿದ್ದೇವೆ. ನಿಮ್ಗೆ ಏನಾದರೂ ತೊಂದರೆ ಆದರೆ ಅಥವಾ ಬೇರೆ ಏನಾದರೂ ಆದರೆ ಖಂಡಿತ ನಾವು ಇದ್ದೀವಿ. ನಿಮ್ಮ ಫ್ಯಾಮಿಲಿ ಕೂಡ ಇದ್ದಾರೆ, ಎಲ್ಲರೂ ಕೂಡ. ಯಾವುದೇ ಕಾರಣಕ್ಕೂ ಟೆನ್ಷನ್ ಮತ್ತೊಂದು ಮಗದೊಂದು ಹೋಗ್ಬಿಡಿ. ಏನಿದ್ರು ಕೂಡ ನಮಗೆ ಫೋನ್ ಮಾಡಿ. ನೀವು ಧೈರ್ಯ ತಗೊಳ್ಬೇಕು ಸರ್, ಅಷ್ಟೇ. ನೀವು ಧೈರ್ಯ ತಗೊಂಡ್ರೆ ನಿಮ್ಮ ಮಗಳು, ನಿಮ್ಮ ಹೆಂಡತಿ ಸರಿಯಾಗಿರುತ್ತೆ. ನಿಮ್ಮ ಮಗಳಿಗೆ ಮದುವೆಯಾಗಿ ಅವಳು ಸುಖದಿಂದ ಇರೋಕೆ ಸಾಧ್ಯ ಸರ್. ದಿನಂಪ್ರತಿ ಏನು ಕೆಲಸ ಇದೆ ಅದನ್ನು ಮಾಡಿ. ಓಕೆ. ಇಂಚಿನ ಏತ ದಿನ ಅಂದ ದತ್ತೋನವರಮ್ಮ ಗೀತಮ್ಮ, ಇಂಚಿನ ಏತ ದಿನ ಅಂದ ಜೊತೋನವರ ಪಲ್ಲೆ ಮಗ ಇತ್ತೆ ಮಲ್ಪುನಾತ್ ಮಲ್ತದಾಂಡ ಅಲ್ಲ ಮಲ್ಪ ರ್ಯಾಪುಜಿ ಇರ ಮಗಲ್ಲನ ಭವಿಷ್ಯದ ಮಿತ್ತಾಂಡಲೆ ಇರ ಮಗಲೇನ ಫ್ಯೂಚರ್ ಆಂಡಲ್ಲ ಎನ್ನೊಡತ್ತೆ ಅಲ್ಲಿ ಬೇನೊಂದು ಪಾಪ ಅಲ್ಲಿಗೆ ಮದ್ಮೆ ಫಿಕ್ಸ್ ಆತಂಡು ಅವೇನಾಂಡಲೆ ಎನ್ನೊಡತ್ತೆ ಇರು ಮಂಡೆ ಬಚ್ಚಿದ ಹೇಳ್ತದು ಇರ್ನ ಹೇಳ್ತ ಹಾಲಾದು ಕೂಡ ಇರೆಗ್ದಾಲ ಹೆಚ್ಚು ಕಮ್ಮಿ ಆಂಡ ಕೂಡ ಅಕುಲು ಐನ್ ಟೆನ್ಷನ್ ಮಲ್ತೊಂದು ಮಗಲೇನ ಇರುತ್ತೆ ತಾದಿಟ್ಟು ಪಾಡುವಾರ ಇರ ಮಗಕ್ಕೆ ಒಂಜಿ ವೇಳೆ ಆತು ಮೋಕೆ ತುದ್ನಂಡ ಒಂಜಿ ಇಕ್ಲ ಪಾತೇರಾಂಡಲ್ಲ ಕೇಂದ್ರತೆ ಆಗ ಏತು ವರ್ಷ ಅಂಡು ಮಗಕ್ಕೆ 22 ಏತು ವರ್ಷದ ಲವ್ ಲವ್ ತೆಗೆತದಲ್ಲ ಒಂದು ಪೇಜ್ ಜೊತೆ ಇರುವ 22 ವರ್ಷ ಮೊಕ್ಕಲನೊಟ್ಟಿಗೆ ಎತ್ತದ್ದು ಒಂಜಿ 2 ವರ್ಷದ ಪ್ರೀತಿಗೆ ಅಂಚ ಮಲ್ಪೆ ಬಂದಾಗ ಮೊಕ್ಕಲ ಪ್ರೀತಿ ಅಂಚಂಡ ವ್ಯಾಲ್ಯೂ ಇಜ್ಜ ಮಗಲಿನ ಪಂಡ ಮಕ್ಕಳು ಅಂಡ ಪಾರ್ಟಿ ಬುಡ್ಚಿ ಬಂಡರೆ ನಿಕ್ಲನ ಫ್ಯಾಮಿಲಿಗಂತೂ ದಾಲ ಏರ್ಲ ದಾಲ ಪಾತಿಡ್ದಾರೆ ದಾಲ ಮಲ್ಪುಜಾರ ಆಯ ಮಲ್ತಿನ ತಪ್ಪುಗು ನಿಕ್ಲು ಹೊಣೆ ಪೂಜಾರ ಗೊತ್ತಾಂಡ್ರೆ ಇತ್ತೆ ಇರೆಗೊಂಜಿ ಮಗಲುಂಡು ಅಲೆಗ್ ಮದ್ಮೆ ಮಲ್ತದು ಎಡ್ಡೆ 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 ಬದುಕು ಕೊರ್ದು ಎಡ್ಡೆ ರೀತಿಲಿ ಜೀವನ ಮಲ್ಪಲ ಆತಿನೇನು ಒಂಜಿ ಮದತ್ ಪುಡ್ ಇತ್ತು ದಾಲ ಮಲ್ಪರೆ ಆಪುಜಿ ಗೊತ್ತಾಂಡೆ ಈ ರೀತಿ ಯಾನ್ಕೇನು ಸರಿ ಈ ರೀತಿ ಮಂಡೆ ಬೆಚ್ಚ ಮಲ್ತದ್ದು ಆಯ್ನ ಪಿದೈ ಕಣರೆ ಆಪುಂಡ ಅಲ್ಲೇನು ಜೀವ ಮಲ್ಪರೆ ಆಪುಂಡ ಅತ್ತಂಡ ಆಯ ಮಲ್ಪಂದೇನು ಅತ್ತಂದು ಪಂಡ್ರೆ ಆಪುಂಡ ಇರು ಮಂಡೆ ಬೆಚ್ಚುಡೇ ಕೊಲ್ಲೋಡು ನಿಕ್ಲ ಫ್ಯಾಮಿಲಿಗೆ ಮಂಡೆ ಬೆಚ್ಚನೇ ಆವಂದಿಪ್ಪುಂಡು ಅತ್ತಂದೆ ನಿಕ್ಲ ಫ್ಯಾಮಿಲಿ ಕುಗ್ಗೊಂದೇ ಪೋಪುಂಡು ಅತ್ತಂದೆ ದಾದಂಡಲ ಅಟ್ಲೀಸ್ಟ್ ಒಂಜಿ ಮಗಲು ಉಳ್ಳೋಲು ಮಗಲೇನ ಒಂಜಿ ಪೊರ್ಲು ತೂಡು ಆಲೆಗೆ ಒಂಜಿ ಎಡ್ಡೆ ಮದ್ಮೆ ಆವಡು ಆಲ್ನ ಜೋಕ್ಲೇನು ಐಟು ನಿಕ್ಲು ಖುಷಿ ಟಿಪ್ಪಲೆ ಆತೆ ಇರು ಟೆನ್ಷನ್ ಮಲ್ಪೊಡಿ ಸರ್ ಮಂಡ್ಯದ ಪೋಪುಜ ಒಂತ ಜನ ಬಟ್ ಇರು ಇಂಚ ಉನಂದೆ ಜೊತೊಂದೊಂದು ಇರ್ನ ಕೆಲಸ ಇರು ಮಲ್ತೊಂದಿಪ್ಪಲೆ ದಿನ ಪೆತ್ತ ಉಂಡು ಐಕ್ ಪಜಿರ್ ಮದ ಕಣಪೇರ ಇರ್ ಕೆಲಸ ಮಲ್ತೊಂದಿಪ್ಪಲೆ ಪೆತ್ತಗೆ ಪಜಿರ್ ಕಣ ಪುನನ ಬುಕ್ಕೊಂಜ ಪೇರು ಬೊರಿ ಪುನನ ಮುಲ್ಪದ ಕೆಲಸ ಮಲ್ತೊಂದಿಪ್ಪಲೆ ಅಪ್ಪಗೆ ಇನಾತಿಗೆ ಇರು ಸರಿಯ ಒಂದು ಬರ್ಪಾರ ಈರು ಇಂಚ ಜೆತ್ತಂಡ ಐತೆ ಒಂಜಿ ಇತ್ತಿನ ಮಗಲೆಲ್ಲ ಒಂದು ಮಲ್ಪಾರ ಒಂಜಿ ವೇಳೆ ಆಯೆ ಮುಗ್ಲು ಫ್ಯಾಮಿಲಿದ ಮಿತ್ತು ಮೋಕೆ ಅತ್ತಂಡ ಅಕ್ಕ ಉಂಡು ಅಪ್ಪ ಉಂಡು ಒಂದು ಉಂಡು ಇಲ್ಲು ಕಟ್ಟೊಂದುಂಡು ಪಂದು ಎಣಿದಿಂದ ಅಂಚ ಮಲ್ಪರೆ ಸಾಧ್ಯನೇ ಇಜ್ಜ ಚೇತನ ಅಜ್ಜ ಅಜ್ಜಿ ತೀರಿ ಹೋಗುವ ಸಮಯದಲ್ಲಿ ಇವರಿಗೆ ಸಣ್ಣ ಸಣ್ಣ ಜಾಗ ಎಲ್ಲ ಪಾಲು ಮಾಡಿಕೊಟ್ಟು ಸಣ್ಣ ಮಕ್ಕಳಿದ್ರು ಇವರು ಕೃಷಿ ಎಲ್ಲ ತೋಟ ಕೆಲಸ ಕೃಷಿ ಕೂಲಿ ಬೇಲೆಗೆಲ್ಲ ಕೆಲಸಕ್ಕೆಲ್ಲ ಹೋಗಿ ಇವರನ್ನು ಸಾಕಿ ದೊಡ್ಡದು ಮಾಡಿದರು. ಮಗಳಿಗೂ ಈಗ ಜಾಬ್ ಸಿಕ್ಕಿದೆ, ಮಗನಿಗೂ ಈಗ ಜಾಬ್ ಸಿಕ್ಕಿತ್ತು. ತಂದೆ ತಾಯಿ ಸ್ವಲ್ಪ ನೆಮ್ಮದಿಯಿಂದ ಇದ್ದರು. ಸ್ವಲ್ಪ ಅಡಿಕೆ ಕೃಷಿ ಎಲ್ಲ ಇದ್ದ ಕಾರಣ ದನ ಎಲ್ಲ ಸಾಕಿಕೊಂಡು ಮನೆ ಕೆಲಸ ಮಾಡ್ತಾ ಅವರ ಜೀವನ ಮಾಡ್ತಾಯಿದ್ರು. ಇವರಿಗೆ ಸ್ವಲ್ಪ ಮಕ್ಕಳದ್ದು ವಿಚಾರ ಅಷ್ಟು ಗೊತ್ತಿರೋದಿಲ್ಲ ದೂರ ಇದ್ದಾಗ. ಈ ಲವ್ನ ಬಗ್ಗೆ ಕೂಡ ಮನೆಯವರಿಗೆ ಅಷ್ಟೊಂದು ವಿಚಾರ ಗೊತ್ತಿಲ್ಲ. ಮುಂಚೆ ಏನೋ ಪರಿಚಯ ಇತ್ತಂತೆ, ಅವರ ಸಂಬಂಧಿಕರ ಮನೆಯ ಪಕ್ಕದವರು. ಹುಡುಗಿನ ದೂರದಿಂದ ಸಂಬಂಧಿಕರಂತೆ. ಆದರೆ ಮಗ ಮಾಡಿದಂಥ ತಪ್ಪಿಗೆ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳಿ ನಾನು ಹೇಳ್ತೇನೆ. ಮಗ ಈಗ ಮಾಡಿದ, ಆದರೆ ಮಗಳ ಬಗ್ಗೆ ಅವರಿಗೆ ತುಂಬ ತಲೆಬಿಸಿಯಾಗಿದೆ. ಈಗ ಅವಳ ಚಿಂತನೆಯಲ್ಲೇ ಇದ್ದಾರೆ ಅವರು. ತುಂಬ ಕಷ್ಟದ ಸಂಸಾರ. ಅವರು ಚಿಕ್ಕಂದಿನಿಂದ ಕಷ್ಟಪಟ್ಟು ಬಂದಂಥ ಸಂಸಾರ ಇಷ್ಟು ಪೊಸಿಷನ್ಗೆ ಆಗುವಾಗ ಈ ರೀತಿ ಆಯ್ತಲ್ಲ ಅಂತ ಅವರಿಗೆ ತುಂಬ ಒಂದು ಹುಡುಗನಿಂದಾಗಿ ಈ ರೀತಿ ಆಯ್ತಂತ ಅವರಿಗೆ ತುಂಬ ಬೇಸರದಲ್ಲಿದ್ದಾರೆ. ಏನು ಮಾಡೋದು, ಚಿಕ್ಕಂದಿನಿಂದ ಮಕ್ಕಳನ್ನಂದರೆ ತಮಗೆ ಏನಿರಲಿಲ್ಲ, ಕೂಲಿ ಕೆಲಸಕ್ಕೆ ಹೋಗಿ ಒಂದು ಸಣ್ಣ ಗುಡಿಸಲು ಕಟ್ಟಿ 2 ದನ ಸಾಕಿ ಕೂಲಿ ಕೆಲಸ ಮಾಡಿ ಅವರು ಜೀವನ ಮಾಡಿದವರು. ನಾನು ಬಂದು ಇಲ್ಲಿ ಅವರ ಸ್ವಲ್ಪ ಖಾಲಿ ಜಾಗ ಇತ್ತು, ಅದರಲ್ಲಿ ಸ್ವಲ್ಪ ಅಡುಗೆ ಗಿಡ ಎಲ್ಲ ನೆಟ್ಟು ಕೊಟ್ಟಿದ್ದೇನೆ ನಾನೇ. ನನಗೆ ಸಂಬಳ ಕೊಟ್ಟಿದ್ದಾರೆ, ಆದರೂ ನಾನು ಕಷ್ಟಪಟ್ಟು ಅವರಿಗೆ ಈ ಒಂದು ದಾರಿಗೆ ತರುವಂತ ಹೇಳಿ ಅವರಿಗೆ ಸಹಕಾರ ಮಾಡಿದ್ದೇನೆ. ಆದರೆ ಇವತ್ತಿಗೆ ಇಷ್ಟೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಅನುಕೂಲ ಇರುವಾಗ ಈ ರೀತಿ ಆಯ್ತಲ್ಲ ಅಂತ ತುಂಬ ಬೇಸರ ಆಗ್ತಾ ಇದೆ. ಮಕ್ಕಳಿಗೆ ಕಷ್ಟಪಟ್ಟು ಎಜುಕೇಷನ್ ಕೊಟ್ಟಿದ್ದಾರೆ. ಆನಂತರ ಅವನು ಸ್ವಲ್ಪ ದೊಡ್ಡ ಆಗ್ತಾ ಬಂದಾಗ ಅವನೇ ಸ್ವತಃ
ಕೂಲಿಗೆ ಕೆಲಸಕ್ಕೆ ಅಥವಾ ಅಡಿಕೆ ಸಿಲ್ಲಿಕ್ಕೆ ಏನಾದರೂ ಹೋಗಿ ಅವನ ಕಾಲೇಜಿನ ಖರ್ಚಿಗೆ ಅವನೇ ಸಂಪಾದನೆ ಮಾಡುತ್ತಿದ್ದ. ಇದ್ದ ಮಗಳನ್ನು ಚೆನ್ನಾಗಿ ನೋಡಿಕೊಂಡು ನೀವಾಗಿ ಆರೋಗ್ಯವಂತರಾಗಿರಿ, ಮನೆಯಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಿ ಅಂತ ಹೇಳಿ ನಿಮ್ಮ ಆರೋಗ್ಯವನ್ನು ಕೆಡಿಸಬೇಡಿ ಅಂತ ಹೇಳ್ತಾ ನಾನು ಅವರಿಗೆ ಬುದ್ಧಿವಾದ ಹೇಳ್ತೀನಿ ಅಷ್ಟೇ ಹೊರತು. ನನಗಿಲ್ಲಿ ತುಂಬಾನೇ ಬೇಸರ ಆಗಿರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಈ ಮನೆ ನಾನೀಗ ನಿಂತಿದ್ದೀನಿ, ಚೇತನ್ ಅವರ ಮನೆ ಇದು, ಸ್ಲ್ಯಾಬಿನ ಮನೆ ಕಟ್ಟಿದ್ದಾರೆ. ಈ ಮನೆಯ ಕೆಲಸವನ್ನು ಸ್ಟಾಪ್ ಮಾಡಿ ಹಣವನ್ನು ಉಳಿಸಿ ಮಕ್ಕಳಿಗೆ ಎಜುಕೇಷನನ್ನು ಕೊಟ್ಟು ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಅವರು ಚೆನ್ನಾಗಿ ಕೆಲಸ ಮಾಡಿದರೆ ನಮ್ಮ ಈ ಮನೆ ಇನ್ನಷ್ಟು ಸುಂದರವಾಗಿ ಮಾಡ್ಬೋದು, ಮಕ್ಕಳ ಭವಿಷ್ಯ ಸುಂದರವಾಗಿರಬೇಕು ಅಂತೇಳಿ ತನ್ನ ತಂದೆ ತಾಯಿಯವರು ಕೂಡ ಪ್ರಯತ್ನ ಪಟ್ಟರು. ಅದರಿಂದಾಗಿ ಈ ಮನೆಯ ಕೆಲಸ ಬಾಕಿ ಉಳಿದಿದೆ. ಅವರು ಅಲ್ಲಿ ಒಂದು ಕೊಟ್ಟಿಗೆಯಲ್ಲಿ ವಾಸವಾಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರ ಒಂದ್ಸಲ ವಾಸವಾಗಿರುವಂಥ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು ಈ ಚೇತನ್. ಅವಳನ್ನು ಕೊಲ್ಲೋಗೋದಕ್ಕಿಂತ ಮುಂಚೆ ಅಥವಾ ಅವಳು ಪ್ರೀತಿ ಮಾಡೋದಿಲ್ವೋ, ಎಷ್ಟು ವರ್ಷ ಏನ್ರಿ ಪ್ರೀತಿ ಅಂತ ಹೇಳಿದ್ರೆ ಅದೇ ಹೇಳಿದ್ದಲ್ವಾ, ಅವರಿಗೆ ಈ ರೀತಿಯಾಗಿ ಎಜುಕೇಷನ್ ಅನ್ನು ಕೊಟ್ಟು ಕಷ್ಟದಿಂದ ಸಾಕಿ 10-20 ವರ್ಷ ಸಾಕಿನೂ ಕೂಡ ಯಾರೋ ಒಬ್ಳು 2-3 ವರ್ಷದಿಂದ ಬಂದಂಥ ಹುಡುಗಿಗೋಸ್ಕರ ಈ ರೀತಿ ಹುಚ್ಚುತನ ಆಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಕರಳು ಕಿತ್ತು ಬರಬೇಡ ಫ್ಯಾಮಿಲಿಗೆ ಅಂತೇಳಿ ಒಂದು ಸಲವನ್ನು ಯೋಚನೆಯನ್ನು ಮಾಡಿ ನೋಡಿ. ಇವರಿಗೆ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹುಡುಗರಿಗೆ ನಾನೇ ಹೇಳಿದ್ದು ಫೈನಲ್, ನಾನೇ ಮಾಡಿದ್ದು ಫೈನಲ್, ಫ್ಯಾಮಿಲಿಯವರ ಮಾತನ್ನು ಕೂಡ ಕೇಳೋದಿಲ್ಲ. ನೀವ್ಯಾರಿಗೆ ಕೇಳೋಕೆ ಅಂತೇಳಿ ದೊಡ್ಡವರಾದ್ಮೇಲೆ ಕೇಳ್ತಾರೆ. ನೀವ್ಯಾರು ಕೇಳೋಕೆ, ನಾನು ಮಾಡ್ಕೊಂಡು ಹೋಗ್ತೀನಿ, ಆ ರೀತಿ ಲವ್ ಮಾಡ್ತೇನೋ ಅಥವಾ ಅವಳನ್ನು ಮರ್ಡರ್ ಮಾಡ್ತೇನೋ ನಿಮ್ಗೇನು ಅಂತೇಳಿ. ಇವನಿಗೆ ಏನೂ ಕೂಡ ತೊಂದರೆ ಇರಲಿಲ್ಲ. ಯಾಕಂತೇಳಿದ್ರೆ ತೋಟ ಕೂಡ ಇತ್ತು. ನೀವು ಇಲ್ಲಿ ನೋಡಿದ್ರೆ ಗಮನಿಸಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ತೋಟ ಕೂಡ ಇತ್ತು ಇವರಿಗೆ, ಮತ್ತೆ ಅಲ್ಲಿ ದನ ಕೂಡ ಇತ್ತು, ಹೈನುಗಾರಿಕೆ ಮಾಡ್ತಾ ಇದ್ರು, ಎಲ್ಲಾನು ಕೂಡ ಇತ್ತು. ಒಂದು ಒಳ್ಳೆ ಮದುವೆಯಾಗಿ ಹುಡುಗಿಯನ್ನು ನೋಡಿ ಇವಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಜಾಬ್ ಕೂಡ ದುಡಿತಾ ಇದ್ದ, ಸುಂದರವಾಗಿದ್ದ. ಇವಳು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬೇರೆಯವರನ್ನು ಮದುವೆಯಾಗಿ ಸುಂದರ ಜೀವನವನ್ನು ನಡೆಸಬಹುದಾದಿತ್ತು ಇವನಿಗೆ. ಇಲ್ಲಿ ಅವರು ಕೇಳಿದಾಗ ಹೇಳಿರುವಂಥದ್ದು ಏನು ಅಂತ ಹೇಳಿದ್ರೆ, ಈ ಯುವಕ ಚೇತನ್ ಅನ್ನುವಂಥವನು ಸ್ಕೂಲ್ಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಡಿಕೆಯನ್ನು ಸುಳಿದು ಗೊಬ್ಬರವನ್ನು ಇಲ್ಲಿ ತೋಟಕ್ಕೆಲ್ಲ ಹಾಕ್ತಾ ಇದ್ದಂತೆ ಅಡಿಕೆಯನ್ನು ಸುಳಿದು ದುಡ್ಡು ಮಾಡ್ತಾ ಇದ್ದ. ಸ್ಕೂಲ್ಗೆ ಹೋಗ್ತಾ ಇದ್ದಂತೆ ಅಡಿಕೆಯನ್ನೆಲ್ಲ ಸುಳಿದು ದನಗಳಿಗೆ ಏನಿದೆ ಗೊಬ್ಬರವನ್ನು ತೆಗಿತಾ ಇದ್ದ, ಗೊಬ್ಬರವನ್ನು ಹಾಕ್ತಾ ಇದ್ದ, ತೋಟವನ್ನು ನೋಡ್ತಾ ಇದ್ದ, ಬೇರೆಯವರ ತೋಟದ ಕೆಲಸಕ್ಕೂ ಕೂಡ ಹೋಗ್ತಾ ಇದ್ದಂತೆ. ಹಾಗಾದ್ರೆ ಇಲ್ಲಿ ಬೇಕನ್ರಿ ಇದೆಲ್ಲ ನಾವು ಅವನಿಗೆ ಸೂಟ್ ಆಗುವಂಥ ತೋಟ ನೋಡುವಂಥ ಫ್ಯಾಮಿಲಿ ಸುಂದರವಾಗಿರುವಂಥ ಹುಡುಗಿಯನ್ನು ಮದುವೆ ಆಗಬೇಕು ಅಂತೇಳಿ. ಮದುವೆ ಅಂತ ಹೇಳಿದ್ರೆ ಏನು, ಇಬ್ಬರ ಮನಸ್ಥಿತಿ ಒಂದೇ ಆಗಿರ್ಬೇಕು. ಅದೇ ನಾನು ಹೇಳಿದೆ ಅಲ್ವಾ ನಿನ್ನೆನೆ, ಒಂದು ವೇಳೆ ಇವರು ಮದುವೆ ಆಗಿ ಎಲ್ಲಾನು ಆಗಿ ಹುಡುಗಿಗೆ ಇಷ್ಟ ಇಲ್ಲ ಫೋರ್ಸ್ಫುಲ್ಲಿಯಾಗಿ ಆಗಿದ್ರೆ ಸುಖದಿಂದ ಸಂತೋಷದಿಂದ ಆ ಫ್ಯಾಮಿಲಿ ಇರೋಕೆ ಸಾಧ್ಯನಾ ಅಂತೇಳಿ ಒಂದು ಸಲ ಯೋಚನೆಯನ್ನು ಮಾಡಿ ನೋಡಿ ನೀವು. ಡಿಸೆಂಬರಲ್ಲಿ ತನ್ನ ಅಕ್ಕನಿಗೆ ಮದುವೆ ಫಿಕ್ಸ್ ಆಗಿದೆ, ಇವನಿಗೆ ಅದು ಕೂಡ ಯೋಚನೆ ಬರಲಿಲ್ವಾ ಅಂತೇಳಿ. ತನ್ನ ಅಮ್ಮನ ಪರಿಸ್ಥಿತಿ ನೋಡಿ, ಅಕ್ಕನ ಪರಿಸ್ಥಿತಿ ನೋಡಿ, ಪಾಪ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಂತೆ, ಒಳ್ಳೆ ಕೆಲಸದಲ್ಲಿತ್ತು, ಒಳ್ಳೆಯ ಫ್ಯಾಮಿಲಿ ಕೂಡ ಮದುವೆ ಆಗೋಕೆ ಒಪ್ಕೊಂಡಿದ್ದಾರೆ. ಈಗ ಅವರು ಏನು ಹೇಳ್ತಾರೆ ಅಂತೇಳಿ ಫ್ಯಾಮಿಲಿಯವರು ಚಿಂತೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರದ್ದು ಫೋನ್ ಬರಲಿಲ್ಲ ಅಂತ ಇವರು ಕೂಡ ಫೋನ್ ಮಾಡೋಕೆ ಹೋಗಿಲ್ಲ ಅಂತ. ಯಾವ ರೀತಿಯಾಗಿ ಇವರು ಫೋನ್ ಮಾಡ್ತಾರೆ? ಸೊ ಫ್ಯಾಮಿಲಿಗೆ ಹೇಳುವಂಥದ್ದು, ಚೇತನ್ ರವರ ಅಕ್ಕವನ್ನು ಯಾರು ಮದುವೆ ಆಗಬೇಕು ಅಂತೇಳಿ ಫಿಕ್ಸ್ ಆಗಿದ್ರು, ಡೇಟ್ ಎಲ್ಲ ಫಿಕ್ಸ್ ಆಗಿತ್ತು, ಆ ಫ್ಯಾಮಿಲಿಗೆ ನಾನು ಕೈ ಮುಗಿದು ಮನವಿಯನ್ನು ಮಾಡುವಂಥದ್ದು. ನೋಡಿ ಇಲ್ಲಿ ಇವರ ಫ್ಯಾಮಿಲಿದ್ದು ಆಗಿರ್ಬೋದು ಅಥವಾ ಇವರ ತಂದೆಯದ್ದು, ತಾಯಿದ್ದು ಅಥವಾ ಮಗಳದ್ದು ಏನೂ ಕೂಡ ತಪ್ಪಿಲ್ಲ. ಅವನ ಹುಚ್ಚುತನ ಇವ್ರಿಗೇನೂ ಕೂಡ ಮಾಡೋಕ್ಕೆ ಆಗೋದಿಲ್ಲ. ಅದನ್ನೆಲ್ಲ ಕೂಡ ಒಂದು ವೇಳೆ ನಮಗೆ ಈ ಮದುವೆ ಬೇಡ, ಈ ಫ್ಯಾಮಿಲಿ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡಿದರೆ ಖಂಡಿತವಾಗ್ಲೂ ಮತ್ತೂ ಸಹ ಕುಗ್ಗಿ ಹೋಗ್ತಾರೆ. ಇವನು ಹೊರಗಡೆ ಬರುವಂಥದ್ದು ತೀರಾ ಕಡಿಮೆ, ವಿಷ ಸೇವಿಸಿದ್ದಾನೆ, ಏನಾಗ್ತಾನೆ ಅಂತೇಳಿ ಖಂಡಿತವಾಗ್ಲೂ ಹೇಳೋಕೆ ಸಾಧ್ಯ ಇಲ್ಲ. ಸದ್ಯದ ಮಟ್ಟಿಗೆ ಇವನ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಖುಷಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದು ಆ ಮಗಳಿಂದ ಮಾತ್ರ ಸಾಧ್ಯ. ಆ ಮಗಳಿಗೆ ಮದುವೆಯಾಗಿ, ಆ ಮದುವೆ ಆಗಿ ಅವರಿಗೆ ಮಕ್ಕಳಾಗುತ್ತೆ ಅಲ್ವಾ, ಆ ಮಗಳಿಗೆ ಮಕ್ಕಳಾಗುತ್ತೆ ಅಲ್ವಾ, ಅವರಲ್ಲಿ ನೋಡುವಂಥ ಖುಷಿಯಿಂದ ಇವರು ಬದುಕ್ತಾರೆ. ಮನೆಯವರು ಏನು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ, ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ದನವನ್ನು ಸಾಕ್ತಾ ಇದ್ದಾರೆ, ಹಾಲನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕೆ? ಮಗಳು ಮದುವೆ ಆಗಿ ಹೋಗ್ತಾಳೆ, ಎಲ್ಲಾನು ಕೂಡ ಈ ಚೇತನ್ಗಾಗಿ ಅಂತ. ಇವನಿಗೆ ಭಾಷೆ ಬೇಕಿತ್ತಲ್ವಾ, ಇವನು ಸ್ವಲ್ಪ ಆದ್ರೂ ಯೋಚನೆ ಮಾಡ್ಬೇಕಿತ್ತಲ್ವಾ.
ಅಂತೇಳಿದ್ರೆ ಇದು ಎಲ್ಲನೂ ಕೂಡ ಮಾಡ್ತಾ ಇರುವಂಥದ್ದು, ಕಷ್ಟಪಡ್ತಿರುವಂಥದ್ದು ನಮ್ಮ ಫ್ಯಾಮಿಲಿ ಇದಕ್ಕೋಸ್ಕರ, ನನಗೋಸ್ಕರ ಅಂತೇಳಿ ಭಾಷೆ ಉಂಟೆ ಇವನಿಗೆ. ಸೊ ಹಾಗಾಗಿ ನಾನು ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ಕಳಕಳಿಯಾಗಿ ಕೈ ಮುಗಿದು ಬೇಡುವಂಥದ್ದು, ನಿಮ್ಮ ಫ್ಯಾಮಿಲಿ ಹತ್ರ ಯಾವುದೇ ಕಾರಣಕ್ಕೂ ಮದುವೆಯನ್ನು ಕ್ಯಾನ್ಸಲ್ ಮಾಡೋಕೆ ಬೇಡ ಅಂತೇಳಿ ಹೇಳೋಕೆ ಹೋಗಬೇಡಿ. ಈ ಫ್ಯಾಮಿಲಿ ಅಲ್ಲೇ ಮಲ್ಕೊಂಡಿದ್ದಾಳೆ, ಅವಳು ಕೂಡ, ತಾಯಿ ಮಗಳು ಅಲ್ಲೇ ಮಲ್ಕೊಂಡಿದ್ದಾರೆ, ಇಬ್ಬರು ಕೂಡ ಸರಿಯಾಗಿ ಊಟ ಕೂಡ ಮಾಡ್ತಾ ಇಲ್ಲ ಅಂತೆ. ನಾನು ಕೇಳೋದು ಏನು ಅಂತ ಹೇಳಿದ್ರೆ, ತಾಯಿಗೂ ಹೇಳುವಂಥದ್ದು, ನಾನು ಆದಷ್ಟು ಹೇಳಿದೆ ತಾಯಿಗೆ, ನೋಡಿ ನಿಮ್ಮ ಮಗಳು ಇದ್ದಾಳೆ, ನಿಮಗೆ ನಿಮ್ಮ ಮಗಳ ಮದುವೆಯಾಗಿ ಸಂಸಾರ ನಡ್ಕೊಂಡು ಹೋಗಿ ಅದರಲ್ಲಿ ಖುಷಿ ಪಡಿ, ನೀವು ಮಗನ ಬಗ್ಗೆ ಚಿಂತೆ ಮಾಡಬೇಡಿ. ಯಾಕಂತೇಳಿದ್ರೆ 10-20 ವರ್ಷದಿಂದ ನೀವು ಅವನನ್ನು ಪ್ರೀತಿ ಮಾಡಿದ್ರಿ, ಅವನನ್ನು ಸಾಕಿದ್ರಿ, ಎಲ್ಲನೂ ಕೂಡ ಮನೆ ಕಟ್ಟಿರುವಂಥದ್ದು ಅವನಿಗೋಸ್ಕರನೇ. ಅಂಥದ್ರಲ್ಲಿ ನಿಮ್ಮ ಆ ಪ್ರೀತಿಯನ್ನು ಯೋಚನೆ ಮಾಡದಂತಹ ಆ ಚೇತನ್ ಯಾರೋ ಒಬ್ಳು ಒಂದು 3-4 ವರ್ಷದಿಂದ ಬಂದವಳನ್ನು ಈ ರೀತಿಯಾಗಿ ಪ್ರೀತಿ ಮಾಡಿ ಕೊಚ್ಚಿ ಕೊಲೆ ಮಾಡಿದ್ದಾನೆ. ಅವರ ಫ್ಯಾಮಿಲಿಗೂ ಕೂಡ ಖಂಡಿತವಾಗ್ಲೂ ಯಾವ ರೀತಿಯಾಗಿ ಆಗಿರಬೇಡ. ಹಾಗೆ ಇರಬೇಕಾದ್ರೆ ಅಂಥವನಿಗೋಸ್ಕರ ಕೊರಗಿ ನೀವು ಜೀವನವನ್ನು ಹಾಳು ಮಾಡ್ತೀರಾ, ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತೀರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದೆ. ನೀವು ನೋಡಿದ್ರಲ್ಲಿ ಗೊತ್ತಾಗುತ್ತೆ, ಗಂಜಿಯನ್ನು ಇಟ್ಟಿದ್ದಾರೆ, ಅದರಲ್ಲಿ ಊಟ ಮಾಡ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ಗಂಜಿಯನ್ನು ತಿಂತಾ ಇದ್ದಾರಂತೆ. ಇಂಥ ಪರಿಸ್ಥಿತಿ ಯಾರಿಗೂ ಹೆತ್ತವರಿಗೂ ಬರಬಾರ್ದ್ರಿ, ಅಥವಾ ಇಂಥ ಮಕ್ಕಳು ಯಾರಿಗೂ ಕೂಡ ಹುಟ್ಟಬಾರ್ದು ಅಂತೇಳಿ. ಒಂದು ಸಲ ಅವನು ಕಡಿಯೋಕೆ ಅಂತೇಳಿ ಏನು ಪ್ಲ್ಯಾನ್ ಮಾಡಿದ್ದಾನೆ, ಅವಳನ್ನು ಕೊಲ್ತೀನಿ ಅಂತೇಳಿ ಏನು ಪ್ಲ್ಯಾನ್ ಮಾಡಿದ್ದಾನೆ, ಆ ಸಮಯದಲ್ಲಿ ಈ ಫ್ಯಾಮಿಲಿಯ ಬಗ್ಗೆ ಇವನು ಯೋಚನೆ ಮಾಡ್ತಾ ಇದ್ದರೆ, ಈ ಅಕ್ಕನಿಗೆ ನಾಡಿದ್ದು ಮದುವೆ ಉಂಟು, ಅಪ್ಪ ಈ ರೀತಿಯಾಗಿ ಹೈನುಗಾರಿಕೆ ಕೆಲಸ ಮಾಡ್ತಾ ಇದ್ದಾರೆ, ಅಮ್ಮ ಹೀಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಮನೆ ಹಂತ ಹಂತವಾಗಿ ನಿರ್ಮಾಣ ಆಗ್ತಾ ಇದೆ. ಸೊ ಇದೆಲ್ಲನೂ ತೋಟ ಇದೆ, ಇದೆಲ್ಲನೂ ಕೂಡ ನನಗೋಸ್ಕರ ಈ ಫ್ಯಾಮಿಲಿಯವರು ಮಾಡ್ತಾ ಇದ್ದಾರೆ. ನಾನು ಈ ರೀತಿಯಾಗಿ ಮಾಡಿದರೆ ಅಕ್ಕನ ಫ್ಯೂಚರ್ಗೆ ಏನಾಗ್ಬೋದು ಅಂತೇಳು ಕೂಡ ಒಂದು ಸಲ ಈ ಸೈಡ್ ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅವನು ಈ ರೀತಿಯಾಗಿ ಮಾಡೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅಥವಾ ಈ ಫ್ಯಾಮಿಲಿಯ ಬಗ್ಗೆ ಆ ಯೋಚನೆಯಲ್ಲಿ ಮುಂಚೆವಾಗಿ ಇದ್ದರೆ ಇವನು ಯೋಚನೆ ಮಾಡ್ತಾನೆ ಇರಲಿಲ್ಲ. ಎಷ್ಟು ಕಷ್ಟಪಟ್ಟಿದ್ದಾರೆ ಮನೆ ಮಾಡೋಕೆ, ಮತ್ತೊಂದು ಮಾಡೋಕೆ ಅಂತೇಳಿ.